ನಿನ್ನೆ ಸಂಜೆ ನನ್ನ ಫ್ರೆಂಡ್ ಒಬ್ರು ಕನ್ನಡ ಸಿನಿಮಾ ಒಂದಿದೆ, ಟಿಕೆಟ್ ಸ್ಪಾನ್ಸರ್ ಮಾಡ್ತೀನಿ ನೋಡ್ತೀಯಾ ಅಂತ ಕೇಳಿದ್ರು. ಸೊ ನಾನು ನೋಡೇ ಬಿಡೋಣ ಅಂತ ರಕ್ಷಿತ್ ಕುಮಾರ್ ನಿರ್ದೇಶನದ ಜಂಗಲ್ ಮಂಗಲ್ ಸಿನಿಮಾ ನೋಡ್ಕೊಂಡು ಬಂದೆ. ನಿಜವಾಗ್ಲೂ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ಸ್ಗಳು ಇಲ್ಲದೆ ಹೋಗಿದ್ದೆ. ಕತೆ ಪ್ರಾರಂಭ ಆಗಿ ಮುಗಿಯೋವರೆಗೂ ಎಲ್ಲೂ ಬೋರ್ ಆಗ್ಲಿಲ್ಲ. ಸಿನಿಮಾ ಬರೀ 1.5 ಗಂಟೆ ಅಷ್ಟೇ ಇರೋದ್ರಿಂದಾನು ಮತ್ತೆ ಪ್ರತಿ ಪ್ಲಾಟ್ ಗ್ರಿಪ್ಪಿಂಗ್ ಆಗಿರೋದ್ರಿಂದಾನು ಹೇಗ್ ಟೈಮ್ ಹೋಯ್ತು ಅಂತ ಗೊತ್ತೂ ಆಗ್ಲಿಲ್ಲ. ಒಂದು ಜೋಡಿ ಆರಾಮವಾಗಿ ಮಾತಾಡಿ ಸ್ವಲ್ಪ ಸಮಯ ಕಳೆಯೋಣ ಅಂತ ಕಾಡಿಗೆ ಹೋದಾಗ ಅದರ ಹಿನ್ನೆಲೆ ಮತ್ತೆ ಮುಂದಿನ ಭಾಗದ ಜೊತೆಗೆ ಸಾಗುವಂತ ಸಿನಿಮಾ ಒಂದು ಸಾಲಿಡ್ ವಾಚ್ ಆಗಿ ಯಾವಾಗ ಟರ್ನ್ ಆಯ್ತು ಅಂತ ಗೊತ್ತೇ ಆಗಲಿಲ್ಲ. ಮುಖ್ಯ ಭೂಮಿಕೆಯಲ್ಲಿರುವಂತಹ ಯಶ್ ಶೆಟ್ಟಿ, ಹರ್ಷಿತಾ ಬಾಲ್ ರಾಜವಾಡಿ ಮತ್ತೆ ಉಗ್ರ ಮಂಜು ಅವರ ನಟನೆ ತುಂಬಾ ಚೆನ್ನಾಗಿ ಮೂಡ್ಬಂದಿದೆ. ಸಿನಿಮಾವನ್ನ ಲಾಕ್ಡೌನ್ ಸಮಯದಲ್ಲಿ ಸೆಟ್ ಮಾಡಿ ಅದನ್ನ ಬಳಸ್ಕೊಂಡಿರುವಂತಹ ರೀತಿ ನನಗಿಷ್ಟ ಆಯ್ತು. ಅನಾವಶ್ಯಕ ಓವರ್ ಆಕ್ಟಿಂಗ್ ಇರಲಿಲ್ಲ. ಅಲ್ಲಲ್ಲಿ ಅಂದ್ರೆ ಒಂದು ವಸ್ತು ಮಿಸ್ಪ್ಲೇಸ್ ಆಗುವಂತ ಸನ್ನಿವೇಶವನ್ನ ಇನ್ನೂ ಸ್ವಲ್ಪ ಹುಷಾರಿನಿಂದ ತೋರಿಸಿ ಕ್ಲೈಮ್ಯಾಕ್ಸ್ ನಲ್ಲಿ ಅವಸರ ಮಾಡದೇ ಇದ್ದಿದ್ರೆ ಇದು ಯಾವ ಒಳ್ಳೆ ಸಿನಿಮಾಕ್ಕೂ ಕಡಿಮೆ ಇರಲಿಲ್ಲ ಅನಿಸ್ತು. ನಮ್ಮಲ್ಲಿ ಕತೆಗಳಿಲ್ಲ ಅಂತ ವೀಕೆಂಡ್ಗೆ ಪರಭಾಷಾ ಸಿನಿಮಾ ಮೊರೆ ಹೋಗುವಂತ ಪ್ರೇಕ್ಷಕರು ಈ ಸಿನಿಮಾ ನೋಡಿ ಇದನ್ನ ಇನ್ನೂ ಜನರಿಗೆ ತಲುಪಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.